ಅನ್ನಕತ್ತಿ ನೀ ಎದಕ್ಕೆ ಕಳ್ಕೊತಿ ಎದಕ್ಕೆ ಬೇಡ ಅನ್ನಕತ್ತಿ ಯಾಕೆ ನಿನಗೆ ವರ ಏನಾದ್ರು ಇಷ್ಟ ಆಗಿಲ್ಲ ಏನಾಗತ್ತೈತಿ ಅಪ್ಪ ಅದಲ್ಲ ನೋಡ್ಕೊಳಾರಪ್ಪ. ನೋಡುವ ತಂಗಿ ನಿಮ್ಮವ್ವ ಹೋದಾಗ ನಾನು ಏನಾರ ಮಾಡ್ಕೊಂಡು ಹೋಗ್ಬಿಡ್ಬೇಕಿ ಜೊತೆ ಅಂತ ತೀರ್ಮಾನ ಮಾಡಿದ್ದೆ ನಾ ಇಲ್ಲಿ ಮಠ ಬದುಕೋದಿದ್ದ ನಿನ್ ಸಂಬಂಧ ನಿನ್ ಜಾತಿ ಮಾಡ್ಬೇಕು ನಿನ್ ಮ್ಯಾಗ ಚಲೋ ಮನಿ ಕೊಡ್ಬೇಕು ಅನ್ನೋದ ಒಂದು ನಂದಿದೆ ಅಂತದ್ರಾಗ ಇಷ್ಟು ಪರೀಕ್ಷೆ ದೊಡ್ಡಾಕಿ ನಿನ್ ಮ್ಯಾಗ ನೀ ಓದಿಂದ ನಾನು ನೋಡ್ಕೊತೀನಿ ಅದ್ರ ಬಗ್ಗೆ ನೀ ಯಾಕೆ ತಲೆ ಅಲ್ಲಪ್ಪ ನಾವಲ್ಲ. ನೋಡುವ ಮಗಳ ನಿನ್ನ ಮಗಳಾಗಿ ಹುಟ್ಟಿಂದ ಇನ್ನೊಬ್ಬರ ಮನೆ ನಂದಾದಿ ಬಾಬಿ ಇರೋದು ಅವ್ರ ಮನ್ಯಾಗ ಇರಾಕ್ ಬರುದಿಲ್ಲ ಏನು ನನಗದೆಲ್ಲ ಗೊತ್ತಿಲ್ಲಪ್ಪ, ನಾನು ನಿನ್ ಬಿಟ್ಟು ಹೋಗಿಲ್ಲ ಇಲ್ಲಿ. ಯಾಕಂತ ಹಠ ಮಾಡತ್ತಿ ಹಂಗೆ ಬರೋದಿಲ್ಲ ನೋಡು ನಿಮ್ಮ ಓನ್ ಆಸೆ ಇದಾಯ್ತು ನನ್ನ ಮಗಳನ್ನ ಚಂದ ಓದಿಸಿ ಚಲೋ ಮನೆಗೆ ಕೊಡ್ಬೇಕಂತಂದು ಭಾಳ ಆಸೆ ಇತ್ತು ಅದ ಆಸೆ ಪ್ರಕಾರ ನಾನು ಎಷ್ಟು ಕಷ್ಟ ಆದ್ರೂ ನಾನೇನು ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ನೀನು ಚಂದ ಓದಿದ್ದ ಆಗಿತ್ತು ಸಾಲಿ ಫೀ ಕಾಲೇಜ್ ಫೀ ಎಲ್ಲ ನನ್ನ ಹಾಲು ಮಾರಾಟದಿಂದ ನಿನಗೆಲ್ಲ ಇದನ್ನು ಮಾಡಿ ಇಷ್ಟು ದೊಡ್ಡಕ್ಕೇನು ಮಾಡೀನಿ ಆಮ್ಯಾಗ ನೀನು ನನ್ನ ಬಗ್ಗೆ ಚಿಂತೆ ಮಾಡಕತ್ತೇನು ಬೇವ ನೋಡು ಮಗಳ ಇಷ್ಟು ದಿನ ಅದೇ ನಿನ್ನ ಮ್ಯಾಗ ಇರಂಗಿಲ್ಲನ ನಿನ್ನೊಂದು ದಡ ಸೇರಿಸಿ ನಾನು ಒಂದು ತೃಪ್ತಿ ಅಂತ ಇರ್ತೈತೆ ನನಗೆ ನೀ ಯಾಕೆ ಹೆದರ್ತಿ ಕನಕ ಕನಕ ಹಾಂ ಅಪ್ಪ. ನೋಡು ಅಳಕ್ಕೆ ಹೋಗಬಾರ್ದು ಹೋಗು ಮಗ ತಕೋ ಹೋಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀ ಅಂಥದಕ್ಕೆಲ್ಲ ಅಳ್ಕೋತ ಕುಂತ್ರೆ ಹೆಂಗೆ ಕನಕ ಅಲ್ಲ ಏನಾರ ವರ ಏನಾರ ಮನ್ಸಿಗೆ ಬಂದಿಲ್ಲ ಮತ್ತು ಅದನ್ನಾರ ಹೇಳು ಹ್ಞೂ ಏನು ಬರೇ ಕೇಳಿದ್ದಕ್ಕೆಲ್ಲ ಹಾಂ ಹ್ಞೂ ಅಷ್ಟ ಅನ್ನಕತ್ರ ಬಾಯ್ ಬಿಟ್ಟು ಮಾತಾಡ್ಬೇವ ಹಿಂಗೆ ಬ್ಯಾಡ ಅಂದ್ರೆ ಬ್ಯಾಡ ಅಂತ ಹೇಳ್ಬಿಡ್ತೀನಿ ಅವ್ರಿಗೆ ಹ್ಞೂ ಏನು ಬ್ಯಾಡ ಅಂತ ಹೇಳ ಸರಿ ಆಯ್ತಳ ಬ್ಯಾಡ ಅಂತ ಹೇಳ್ತೀನಿ ಅಪ್ಪ ಹೇಳು ಅಪ್ಪ ನನ್ಗೆ ಹುಡುಗ ಇಷ್ಟ ಆಗ್ಯಾರ, ಆದ್ರೆ ನನ್ಗೆ ನಿನ್ನ ಬಿಟ್ಟು ಹೋಗೋದು ಇಷ್ಟ ಇಲ್ಲ. ನೋಡು ಮಗಳ ಹುಡುಗಿಯಾಗಿ ಹುಟ್ಟಿಂದ ಹೆಣ್ಮಗಳಾಗಿ ಹುಟ್ಟಿಂದ ತವ್ರ ಮನೆ ಬಿಟ್ಟ ಗಂಡನ ಮನೆಗೆ ಹೋಗಲೇಬೇಕು ಅದ ಪ್ರಪಂಚದ ನಿಯಮ ಏನು ಅದನ್ನು ವಿರುದ್ಧ ನಡೀತೀನಂದ್ರೆ ಆಗೋದಿಲ್ಲ ನಿಮ್ಮ ಅವನು ಇನ್ನೊಬ್ಬರ ಮನೆ ಹೆಣ್ಮಗಳ ಇಲ್ಲ ಬಂದ ಇಲ್ಲಿ ಸಂಸಾರ ಮಾಡಿಳಿಲ್ಲ ಹಂಗೆ ನೋಡು ಎಲ್ಲ ಶಿವಪ್ಪ ನಡೆಸ್ದಂಗೆ ನಡೀತೈತಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ ನನಗೇನು ಆಗೋದಿಲ್ಲ ನಾ ಚಂದ ಇರ್ತೀನಿ ನೀನು ನಿನ್ನ ಗಂಡ ನಿನ್ನ ಅತ್ತಿ ಮಾವ ಚಂದಿದ್ರೆ 4 ಮಾತು ಚಲೋ ಮಾತಾಡಿ ನನಗೆ ಚಲೋ ಹೆಸರು ತಂದ್ರೆ ಸಾಕವ ಏನವ ಮಗಳ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಯಾಕೆ ತಲೆ ಕೆಡಿಸ್ಕೋತಿ ಒಂದು 2 ಕಿಲೋಮೀಟ್ರ್ ದೂರ ಇಲ್ಲವ ಅವ್ರ ಮನೆ ಯಾಕೆ ಹಿಂಗೆ ಇದನ್ನು ಮಾಡಾಕತ್ತೀವಿ ಶಿವಪ್ಪನ ಓಹೋ ಬಾರೋಪ ರುದ್ರಪ್ಪ ಬಾ 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 ನಿನ್ನ ಬಗ್ಗೆನ ಮಾತಾಡಕತ್ತಿದ್ವಿ ನೋಡು ಗೊತ್ತು ನನಗೆ ಇನ್ಮ್ಯಾಗ ಎಲ್ಲರೂ ಊರಾಗ ನನ್ನ ಬಗ್ಗೆನ ಮಾತಾಡ್ತಾರೆ ನನಗೆ ಗೊತ್ತಾತ ಏನು ತಂದಿ ಮಗಳು ಏನೋ ಪರ್ಸ್ನಲ್ ಮಾತಾಡೋರ್ಗತ್ತೆ ಕಾಣಕತ್ತಿದ್ರಿ ಬಂದ ಡಿಸ್ಟರ್ಬ್ ಏನಾರ ಮಾಡಿ ನಾನು ಶಿವಪ್ಪನ ಏನು ಇದನ್ನು ಮಾಡಿಲ್ಲ ಬಾ 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 ಏನಾತ ಕುಂದ್ರ ಏನಾರ ನಾಷ್ಟ ಮಾಡ್ತೇನ ಚಹಾ ಕುಡಿತೇನ ಬೇಡ ಬೇಡ ಶಿವಪ್ಪನ ಎಲ್ಲ ಆಗೈತಿ ಮನೆಯಿಂದ ಮುಗಿಸ್ಕೊಂಡ ಬಂದೀನಿ ಹಿಂಗೆ ಹೊಂಟಿದ್ನೆ ಅದಕ್ಕೆ ಸ್ವಲ್ಪ ಬಂದ ಭೇಟಿ ಆಗ್ಬೇಕಂತಂದು ನೀ ಇನ್ನೂ ವಿಚಾರ ತಿಳಿಸಿಲ್ಲಲ್ಲ ಅದಕ್ಕೆ ಸ್ವಲ್ಪ ಬಂದ ಹಂಗೆ ವಿಚಾರಿಸಿ ಹೋಗೋಣಂತಂದು ಬನ್ನಿ ಶಿವಪ್ಪನ ಹೌದನ ಚಲೋ ಆತವ ನೀ ಬಂದಿದ್ದು ಚಲೋ ಆತ ರುದ್ರಪ್ಪನ ನಾಳೆ ಅವ್ರಿಗೆ ಹೇಳ್ಬಿಡು ನಮಗೆ ವರ ಎಲ್ಲ ಮನ್ಸಿಗೆ ಬಂದನ ಮನ್ತನೂ ಮನ್ಸಿಗೆ ಬಂದೈತಿ ಅವ್ರಿಗೆ ಹೇಳ್ಬಿಡ ಇನ್ನೊಂದು ಸಲ ನೋಡಕ್ಕೆ ಬರ್ತೇನೆ ಅಂದ್ರೆ ನೋಡಕ್ಕೆ ಬರಲಿ ಆಮ್ಯಾಗ ಸ್ವಲ್ಪ ದಿನ ಬಿಟ್ಟು ನಾವು ಚಲೋ ದಿನ ಒಂದು ನೋಡ್ತೀನಿ ಚಲೋ ದಿನ ನೋಡ್ಕೊಂಡು ನಾವು ಅವ್ ಮನೆತನ ನೋಡಕ್ಕೆ ಬರ್ತೀವಿ ಅಂತ ಹೇಳ್ಬಿಡಪ್ಪ ಬರೋಬ್ಬರಿ ಆತ ಶಿವಪ್ಪನ ಏನು ವಿಚಾರ ಮಾಡಿರಿ ನಂದೇನಾಯ್ತು ಎಲ್ಲ ವಿಚಾರ ನನ್ನ ಮಗಳು ಹೆಂಗೆ ಅಂತಾಳ ಹಂಗೆ ನಮ್ಮ ಮಗಳಿಗೆ ಮನ್ಸಿಗೆ ಬಂದೈತಿ ಇದನ್ನು ಮಾಡ್ತೀನಿ ಆಮೇಲೆ ರುದ್ರಪ್ಪ ಹುಡುಗ ಏನು ಕೆಲಸ ಮಾಡ್ತಾನೆ ಬರೋಬ್ಬರಿ ಹೇಳೇ ಇಲ್ಲ ಶಿವಪ್ಪನ ಹುಡುಗ ಡಬಲ್ ಡಿಗ್ರಿ ಮುಗಿಸ್ಯಾನ ದುಬೈದಾಗ ಕೆಲ್ಸಕ್ಕದಾನ ಮದುವೆ ಆಗಿಂದ ದುಬೈಗೆ ಕರ್ಕೊಂಡು ಹೋಗ್ತಾನ ಆಗ ಹೇಳಿನಲ್ಲ ನಿನಗೆ ಏನ ದುಬೈಗೆ ಕರ್ಕೊಂಡು ಹೋಗ್ತಾನ ರುದ್ರಪ್ಪ ನನಗಿರೋದು ಒಬ್ಬಾಕೆ ಮಗಳ ನಾ ದುಬೈಗೆ ಕಳಿಸಿ ನಾ ಏನು ಮಾಡಲಿ ಇದ್ದಿದ್ದು ಒಬ್ಬಾಕೆ ಮಗಳ ಇಲ್ಲೇ ಇರ್ಬೇಕಂತ ನಾ ಆಸೆ ಪಡ್ತೀನಿ ಅಗ್ಗೋ ನಿನ್ನ ಮಂಜ ಹಾಳಾಗಲಿ ನೀನು ಬರೋಬ್ಬರಿ ಹೇಳಿಲ್ಲ ನನಗೂ ಕಿವಿ ಕೊಟ್ಟು ಬರೋಬ್ಬರಿ ಕೇಳಿಲ್ಲ ಸಾವ್ಕಾರ ಮಗ ಹೆಂಗಾರು ಇಲ್ಲೇ ಹೊಲ ಮನೆ ನೋಡ್ಕೊಂಡಿರ್ತಾನೆ ಬಿಡ ಅಂತಂದು ನಾ ಹ್ಞೂ ಅಂತ ಹೇಳಾಕತ್ತೀನಿ ನೋಡಿ ನಿನಗೆ
ಏ ಶಿವಪ್ಪನ ಯಾಕೆ ಹಿಂಗೆ ಮಾತಾಡಕತ್ತಿ ಹಾಂ ಅಲ್ಲ ದುಬೈದಾಗ ಕೆಲಸ ಅಂದ್ರೆ ಅಲ್ಲೇ ಸಾಯುಂತಾನ ಅಲ್ಲೇ ಇರ್ತಾರನ ಹಾಂ ಈ ಸದ್ಯಕ್ಕೆ ಒಂದು 2-3 ವರ್ಷ ಹೊಕ್ಕಾನ ಹೋಗಿಂದ ಇಲ್ಲೇ ಬರ್ತಾನ ಮುಂದಾದರೂ ಇಲ್ಲೇ ಬರ್ಬೇಕಲ್ಲ ಹ್ಞೂ ಶಿವಪ್ಪನ ಯಾಕೆ ಯಾಕೆ ಭಾಳ ವಿಚಾರ ಮಾಡಕತ್ತಿ ವಿಚಾರ ನನಗೆ ಯಾಕೋ ಸರಿ ಬರೋಲ್ತಲ್ಲ ರುದ್ರಪ್ಪ ನೀನು ನೋಡ್ರಿ ಮೊದ್ಲು ಇಲ್ಲೇ ಸಾವ್ಕಾರ ಮಗ ಈಗ ಬಂದಾನ ದುಬೈಯಿಂದ ಬಂದಾನ ಇಲ್ಲೇ ಇರ್ತಾನಂತ ಅಂದ ಸಂಬಂಧ ನಾ ತೋರಿಸೀನಿ ಈಗ ನೋಡಿರ ನೀ ಹಿಂಗೆ ಮಾತಾಡಕತ್ತಲ್ಲ ಏನಿದೆ ಅವಸ್ಥೆ ಅಪ್ಪ ನಾನು ಹೋಗಂಗಿಲ್ಲ ಅಲ್ಲಿ. ಹ್ಞೂ ಮಗಳ ರುದ್ರಪ್ಪ ನನಗೆ ಯಾಕೆ ಸರಿ ಬರೋಲ್ತ ನಾನು ಇನ್ನೊಂದು 2 ದಿನ ವಿಚಾರ ಮಾಡ್ತೀನಾಳೆ. ಶಿವಪ್ಪನ ವಿಚಾರ ಮಾಡೋದು ಮಾತ್ರ ದಯವಿಟ್ಟು ಮುಂದೂಡಕ್ಕೆ ಹೋಗಬೇಡ. ನನ್ನ ಮಾತು ಕೇಳು. ಏನು ಚಲೋದೈತಿ ಗಳಿಗೆ ಆಗೋ ಗಳಿಗೆ ಬಂದೈತಿ, ಸುಮ್ಮನೆ ಎದಕ್ಕೆ ಇದನ್ನು ಮಾಡಾಕತ್ತಿ? ಏನು ರುದ್ರಪ್ಪ ಏನು ಚಲೋ ಗಳಿಗೆ ಅಂತಿ? ಇದ್ದಿದ್ದು ಒಬ್ಬಾಕಿನ ಮಗಳಿಗೆ ಪರದೇಶಕ್ಕೆ ಕೊಟ್ಟು ಪರದೇಶಿ ಆಗಲಿ ನಾನು ಇಲ್ಲೇ ಬಾರ್ಯಾವ್ದಾರ ಮನೆಗೆ ಹೋಗಕ್ಕೆ ನಮ್ಮ ಮಗಳು ಆಳ್ಕೊತ ಕುಂತಾಳೆ ನೋಡಪ್ಪ. ದುಬೈಗೆಲ್ಲ ಕಳ್ಸೋಕ್ಕಾಗಿಲ್ಲ ನಮ್ಮ ಹುಡುಗಿನ. ಆಮೇಲೆ ಮದುವೆ ಆಗಿಂದು ಅವ ದುಬೈಗೆ ಹೋಗೋದು ಬರೋದು ಮಾಡ್ತಾನ ಅನ್ನೋದು ನನಗೆ ಯಾಕೆ ಮನಸ್ಸಿಗೆ ಒಪ್ಪಂಗಿಲ್ಲ. ಮದುವೆ ಆದ್ರೆ ಇಲ್ಲೇ ಮದುವೆ ಮಾಡ್ಕೊಂಡ ಇಲ್ಲೇ ಏನಾರ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರಲಿ. ಏನು ಹಬ್ಬ ಅಂದ್ರೆ ಇಲ್ಲೇ ಬೇಕಾದ್ರೆ ಬೆಂಗಳೂರಾಗ ಕೆಲಸ ಹುಡುಕ್ಲಿ ಅವ. ಅದು ಬಿಟ್ಟು ದುಬೈಗೆ ಹೋಗೋದು ಅಲ್ಲಿರೋದು ನನಗೆ ಅಷ್ಟು ದೂರ ಅಂತೂ ಕಳ್ಸೋಕ್ಕಾಗಿಲ್ಲ. ಬಿಟ್ರೆ ಇಲ್ಲೇ ಬೆಂಗಳೂರಿಗೆ ಹೋಗಲಿ ನನ್ನ ಮಗಳ, ಅದ್ರೊಳಗೆ ಏನಿಲ್ಲ. ಏನಾರು ನೋಡ್ಬೇಕು ಅನ್ಸಿರೋ ಒಂದು ರಾತ್ರಿ ಅಲ್ಲಿ ಕುಂತ್ರ ಈ ಕಡೆ ಬರ್ತಾರೆ. ಊರಾಗಿನ ಹುಡುಗರು ಎಲ್ಲ ಹೋಗ್ಯಾರಲ್ಲ. ಹಂಗಾದ್ರೆ ನಡಿತೈತಿ. ಅವಂಗ ಕೆಲಸ ಮಾಡ್ಬೇಕು ಅನ್ನೋದೇ ಇತ್ತಂದ್ರೆ ನನ್ನ ಮಗಳು ಇಷ್ಟ ಇದ್ರೆ ಇಲ್ಲೇ ಬೆಂಗಳೂರಾಗ ಕೆಲಸ ಮಾಡಕ್ಕೆ ಹೇಳ. ಶಿವಪ್ಪನ ಅವರೆಲ್ಲ ಕಲ್ತಾರ. ಎಲ್ಲೆಲ್ಲಿ ಕೆಲಸ ಹೆಂಗೆ ಅವ್ರವ್ರ ಕೆಲಸ ಅಂತ ಅವ್ರಿಗೆ ಗೊತ್ತದ ಪಾಪ. ನಾವೆಲ್ಲ ಏನೋ ಮಾತಾಡ್ತೀವಿ ಇಲ್ಲೇ ಬಂದ್ಬಿಡಪ್ಪ ಬೆಂಗಳೂರು ಕಡೆ ಬಂದ್ಬಿಡು ಅಂತಂದು. ಪಾಪ ಅಲ್ಲಿ ಅವ್ರಿಗೆ ಕಂಪ್ನಿ ಅಡ್ಜಸ್ಟ್ ಆಗ್ಬೇಕಿಲ್ಲ. ಆಮ್ಯಾಗ ರೊಕ್ಕ ಪಗಾರ ಬರೋಬ್ಬರಿ ಕೊಡ್ಬೇಕಿಲ್ಲ. ಅದೆಲ್ಲ ನೋಡ್ಕೊಂಡು ಬರಾರವ್ರು. ಕಲ್ತಾರವ್ರೆಲ್ಲ ಶಿವಪ್ಪನ. ನಾವೆಲ್ಲ ಕಲಲ್ದಾರ ನಾವು ಏನೇನೋ ಮಾತಾಡಿದ್ದೆಲ್ಲ ಸುಳ್ಳು ಆಗ್ಬಿಡ್ತೈತಿ. ಅವ್ರಿಗೆ ಭಾಳ ತಲೆ ಇರ್ತೈತಿ ಅದ್ರೊಳಗೆ. ಅದಕ್ಕೆ ಅವ್ರು ಅಷ್ಟಿಲ್ದ ದುಬೈಗೆ ಹೋಗಿರುತ್ತಿಲ್ಲ ನೋಡಪ್ಪ. ಸಾವ್ಕಾರಿಗೆ ಹೆಂಗೆ ಒಬ್ಬನ ಮಗ ನೋಡ, ನನಗೂ ಒಬ್ಬಾಕೆ ಮಗಳು. ಬೇರೆ ಯಾರೂ ಇಲ್ಲ. ಅವಂಗೂ ಇಲ್ಲೇ ಬಂದು ಕೆಲಸ ಮಾಡಿರ ಅವ್ರ ಮನೆಯಾಗೂ ಚಲೋ ಆಕತಿ, ನನಗೂ ಸ್ವಲ್ಪ ಅನುಕೂಲ ಆಕತಿ. ಇಲ್ಲೇ ಎದಕ್ಕೆ ಅಲ್ಲಿ ಒಬ್ಬನ ಇಲ್ಲೆಷ್ಟೆಲ್ಲ ಆಸ್ತಿ ಪಾಸ್ತಿ ಇದ್ರು ಎದಕ್ಕೆ ದುಬೈದಾಗ ಇದನ್ನು ಮಾಡಾಕತ್ತಾನವ? ಅಂದ್ರೆ ಶಿವಪ್ಪನ ಅಷ್ಟೊಂಡ ಕಲಿಸ್ಬಿಟ್ಟಾರಲ್ಲ, ಇಲ್ಲಿ ಬಂದ ಸ್ವಲ್ಪ ಹೊಲ ಮನೆ ದಗದ ಮಾಡೋದು ಅವ್ರಿಗೆ ಸ್ವಲ್ಪ ಒಂಥರ ಅನ್ನಿಸ್ತೈತಿ. ಒಂಥರ ಅನ್ನಿಸ್ತೈತಿ. ಏನು ಅನ್ನಿಸ್ತೈತಿ ರುದ್ರಪ್ಪ? ಭೂಮಿ ತಾಯಿದ ಒಕ್ಕಲಿಗೆ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಅಂತಂದ ಗಾದೆ ಮಾತಾಗೈತಿ. ಮಣ್ಣಿನ ಕೆಲಸ ಮಾಡಕ್ಕೆ ಪುಣ್ಯ ಮಾಡಿ ಬಂದಿರ್ಬೇಕು, 7 ಜನ್ಮದ ಪುಣ್ಯ ಮಾಡಿ ಬಂದಿರ್ಬೇಕು. ಹಂಗ್ಯಾಕೆ ಮನಸ್ಸಿನಾಗ ಐತೆ ಅವಂಗ? ಹೊಲ ಮನೆ ಮಾಡ್ಲಿಕ್ಕಂದ್ರು 108 ದಗದದಾವು, ಕಲ್ತಾರಿಗೆ ದಗದದಾವು ಬೆಂಗಳೂರಾಗ. ಇಲ್ಲ ಇಲ್ಲೇ ಯಾವ್ದಾರ ಸನೇಕಿದ್ದಿದ್ದ ಸಿಟಿ ಒಳಗೆ ಕೆಲಸ ಮಾಡಲಿಲ್ಲ. ನಾ ಏನು ಬ್ಯಾಡ ಅಂತೀನಿ, ನಾನು ಕಲ್ತಿದ್ದಕ್ಕೆ ಇದು ಮಾಡಾಕತ್ತೀನಿ ನನ್ನ ಇಲ್ಲ. ನೋಡಪ್ಪ ನನಗಂತೂ ನನ್ನ ಮಗಳನ್ನ ಅಷ್ಟು ದೂರ ಕಳಿಸು ಧೈರ್ಯನೂ ಇಲ್ಲ, ನನ್ನ ಕಡೆ ಶಕ್ತಿನೂ ಇಲ್ಲ, ನನ್ನ ಕಡೆ ಬಿಟ್ಟಿರೋದು ಆಗೋದು ಇಲ್ಲ. ಏನೋ ಒಂದು ವಾರಕ್ಕೆ 1-2 ಸಲ ನೋಡ್ಬೇಕು ಅನ್ನೋದು ನನ್ನ ಮಗಳನ್ನ. ನನ್ನ ಮಗಳು ಬಿಟ್ಟು ಬೇರೆ ಯಾರೂ ಇಲ್ಲ. ನನಗೆ ದುಬೈಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನಗೆ ಈ ಸಂಬಂಧ ಅಂತೂ ಒಪ್ಪಿಗೆ ಇಲ್ಲ. ಶಿವಪ್ಪನ ತಡ್ಕೋ ಯಾಕಷ್ಟು ಇದನ್ನು ಮಾಡಕತ್ತಿ? ಆಯ್ತು, ನಾ ಹೋಗಿ ಸಾವ್ಕಾರ ಕಡೆ ಹೋಗಿ ಮಾತಾಡ್ತೀನಿ. ಈ ವಿಷಯದ ಬಗ್ಗೆ ನೀ ಏನು ಹೇಳಲ್ಲ, ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಅವರು ಏನು ಹೇಳ್ತಾರೆ ನೋಡ್ಕೊಳ್ಳೋನು. ಏನು ಆಯ್ತಳಪ್ಪ. ರುದ್ರಪ್ಪನ ನೀನು ನಮಗೆ ಒಂದು ಸೇತುವೆ ಆಗತ್ತೆ. ನೀನು ನಮ್ಮ ಸಾವ್ಕಾರ ನಡು, ನಾವು ಸಾವ್ಕಾರ ನಡು, ನೀನು ಒಂದು ದೊಡ್ಡ ಸೇತುವೆ ಆಗತ್ತೆ. ನೀ ಎಲ್ಲ ಬರೋಬ್ಬರಿ ಇದನ್ನು ಮಾಡಿಕೊಟ್ರೆ ಎಲ್ಲ ಆಕತಿ, ಎಲ್ಲ ಸುಸೂತ್ರವಾಗಿ ಆಕತಿ. ಏನಪ್ಪ? ನಾ ಎಲ್ಲ ಮಾಡ್ತೀನಿ ಶಿವಪ್ಪನ. ನನಗೆ ಸ್ವಲ್ಪ ಬರೋದು ಬಂದ್ರೆ ಚಲೋ ಆಕತಿ. ನೋಡಪ್ಪ ರುದ್ರಪ್ಪನ, ನನ್ನ ಕಡೆ ಎಷ್ಟು ಆಕತಿ, ನನ್ನ ಶಕ್ತಿ ಎಷ್ಟೈತಿ, ನಿನಗಂತೂ ಮೋಸ ಮಾಡಲ್ಲ. ಏನು ಅದ್ರೊಳಗೆ ನನ್ನ ಪಾಲಿನಂತೂ ಬರ್ತೈತಿ. ಏನು ನೀನು ಸಾವ್ಕಾರ ಏನು ಮಾತಾಡ್ಕೊಂಡ್ರೆ ಅದು ನೀವು ಸೆಟಲ್ ಮಾಡ್ಕೊರಿ. ಆಯ್ತಾ ಶಿವಪ್ಪನ, ಆಯ್ತು. ನೀವು ಮಾತಾಡ್ಕೊರಿ. ನಾನು ಹೋಗಿ ಈ ವಿಷಯದ ಬಗ್ಗೆ ಕೇಳಿ ನಮ್ಮ ಸಾವ್ಕಾರನ, ಆಮೇಲೆ ನಮ್ಮ ಸಣ್ಣ ಸಾವ್ಕಾರನ ಕೇಳ್ಕೊಂಡು ನಿನಗೆ ಬಂದು ಹೇಳ್ತೀನಿ. ಆಯ್ತಾ? ಆಯ್ತಲ್ಲ, ಅಷ್ಟ ಮಾಡಿ.